Good morning, students. So, in the previous class, we tried to discussing about socio-religious reformation movement of India. We already discussed about Brahma Samaj, Prarthana Samaj, Young Bengal movement, then Satyashodhaka Samaja, then Ramakrishna Mission, and Theosophical Society. Now we goes to discussing about another important part of this lesson is Sri Narayana Dharma Paripalana Yagam. Narayana Dharma Paripalana Yagam. Remember, Sri Narayana Guru started the Narayana Dharma Paripalana Yagam. Who started Narayana Dharma Paripalana Yaga? So remember that. So Narayana Guru started Narayana Dharma Paripalana Yagam. So in the year of 1903, 1903ರಲ್ಲಿ ನಾರಾಯಣ ಗುರುಗಳು ಈ ಒಂದು ಧರ್ಮ ಪರಿಪಾಲನಾ ಯಾಗವನ್ನು ಪ್ರಾರಂಭವನ್ನು ಮಾಡ್ತಾರೆ. ಸೊ ವೈ ಹಿ ಸ್ಟಾರ್ಟೆಡ್ ದಿಸ್ ಯಾಗಂ, ಯಾವ ಕಾರಣಕ್ಕಾಗಿ ಈ ಒಂದು ಯಾಗವನ್ನು ಪ್ರಾರಂಭ ಮಾಡ್ತಾರೆ ಅಂದರೆ, ಬಿಕಾಸ್ ಟು ಅಪ್ಲಿಫ್ಟ್ಮೆಂಟ್ ಆಫ್ ಇಜಾವಾ ಕಮ್ಯುನಿಟಿ, ಕೇರಳದಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಮನೆತನ ಕಮ್ಯುನಿಟಿ ಅಂದರೆ ಜನಾಂಗವನ್ನು ನೋಡಿದಾಗ, ಸಮುದಾಯವನ್ನು ನೋಡಿದಾಗ ಇಜಾವಾ ಎಂಬ ಒಂದು ಕಮ್ಯುನಿಟಿಯನ್ನು ಅಪ್ಲಿಫ್ಟ್ ಮಾಡಲಿಕ್ಕೋಸ್ಕರವಾಗಿ, ಅವ್ರನ್ನ ಮೇಲಕ್ಕೆ ತರಲಿಕ್ಕೋಸ್ಕರವಾಗಿ, ಇಂಪ್ರೂವ್ಮೆಂಟ್ಸನ್ನು ಮಾಡಲಿಕ್ಕೋಸ್ಕರವಾಗಿ, ಸೊ ದಿಸ್ ಧರ್ಮ ಪರಿಪಾಲನಾ ಯಾಗಂ ವಾಸ್ ಸ್ಟಾರ್ಟೆಡ್ ಬೈ Narayan Guru in the year of 1903. Then remember, so this moment, I mean Narayana Dharma Paripalana Yaga moment, so tried to or keeps aim, ಏನಪ್ಪ ಇವರ ಗುರಿ, keeps aimed that ಸ್ಟ್ರೆಂತ್ ಇನ್ ಬಲಶಾಲಿ ಮಾಡ್ತಕ್ಕಂಥದ್ದು, ಸಾಕಷ್ಟು ಮೇಲ್ಸ್ತರಕ್ಕೆ ತರ್ತಕ್ಕಂಥದ್ದು, ಸ್ಟ್ರೆಂತ್ ಇನ್ ದ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಆ್ಯಂಡ್ ಎಕ್ಸ್ಪ್ಲಾಯ್ಟೆಡ್ ಕಮ್ಯುನಿಟೀಸ್. ದಟ್ ವಾಸ್ ದ ಏಮ್ ಆಫ್ ದಿಸ್ ಧರ್ಮ ಪರಿಪಾಲನಾ ಯೋಗಂ. ಏನು ದೇ keeps the aim of upliftment of backward classes communities and exploited communities. This Narayana Guru was born in 1854 and died in 1928. So, and his companions, ಅವರ ಸಹಚರ್ಯ ಯಾರು ಬರ್ತಾರಪ್ಪ ಅಂದರೆ, ಒನ್ ಈಸ್ ಡಾಕ್ಟರ್ ಪಲ್ಪು ಆ್ಯಂಡ್ ಅನದರ್ ಒನ್ ಈಸ್ ಕುಮಾರ್ ಆಸಾದ್. ಸೊ ಆರ್ ದ ಕಂಪ್ಯಾನಿಯನ್ಸ್ ಆಫ್ ನಾರಾಯಣ ಗುರು. ರಿಮೆಂಬರ್ ದ ಕ್ಯಾಸ್ಟ್ ಡಿಫರೆನ್ಸಸ್, ಮಕ್ಕಳೇ ಅರ್ಥ ಮಾಡ್ಕೊಳ್ಳಿ, ಜಾತಿ ತಾರತಮ್ಯ, ಕ್ಯಾಸ್ಟ್ ಡಿಫರೆನ್ಸಸ್ ವರ್ ಟೂ ಮಚ್, ಬಹಳ ಆಗಿತ್ತು. ಜಾತಿ ಪದ್ಧತಿ, ಕ್ಯಾಸ್ಟ್ ಡಿಫರೆನ್ಸಸ್ ವರ್ ಟೂ ಮಚ್ ಇನ್ ಕೇರಳ. ಯಾವ ರಾಜ್ಯದಲ್ಲಿ? ಕೇರಳ ರಾಜ್ಯದಲ್ಲಿ ಜಾತಿ ಪದ್ಧತಿ ತುಂಬಾ ಇತ್ತು. ಕ್ಯಾಸ್ಟ್ ಸಿಸ್ಟಮ್ ವಾಸ್ ಟೂ ಮಚ್ ಇನ್ ಕೇರಳ ಡಿಸ್ಟ್ರಿಕ್ಟ್. And
there were many prohibits. ಆ ಪ್ರಾಹಿಬೇಷನ್ಸ್ಗಳನ್ನು ಕೆಲವು ಕ್ಯಾಸ್ಟ್ ಕಮ್ಯುನಿಟೀಸ್ಗಳಿಗೆ, ಕೆಲವು ಜನಾಂಗದವರಿಗೆ ಅವರು ಏನು ಮಾಡಿದ್ರಪ್ಪ ಅಂದ್ರೆ ಮುಖ್ಯವಾಗಿ ಪ್ರಾಹಿಬೇಷನ್ಸ್, ನಿಷೇಧವನ್ನು ಹೇರಿದರು. ಪ್ರಾಹಿಬೇಷನ್ಸ್, ದೇರ್ ವರ್ ಮೆನಿ ಪ್ರಾಹಿಬೇಷನ್ಸ್ ಇನ್ ಪ್ಲೇಸ್. ಕೆಲವು ಸ್ಥಳಗಳಲ್ಲಿ ಸಾಕಷ್ಟು ನಿರ್ಬಂಧಗಳನ್ನು ಹಾಕ್ಕೊಂಡಿದ್ರು. ಡ್ಯೂರಿಂಗ್ ದಟ್ ಪೀರಿಯಡ್ ಆಲ್ ಪೀಪಲ್ ಆಫ್ ಕೇರಳ, ಅರ್ಥ ಮಾಡ್ಕೊಳ್ಳಿ ಮಕ್ಕಳ, ಕೇರಳದ ಎಲ್ಲ ಜನ, ಆಲ್ ಪೀಪಲ್ ಆಫ್ ಕೇರಳ were not allowed to use facilities like tanks and roads. ಅರ್ಥ ಮಾಡ್ಕೊಳ್ಳಿ ಮಕ್ಕಳ, the people of Kerala were not allowed to use water and also to use roads. The people of Kerala were buried from ಜನತೆ, lower caste people and exploited people. So these people were buried from, ಅಂದರೆ ಅವರನ್ನು ತಿರಸ್ಕಾರವನ್ನು ಮಾಡಿದರು. ಯಾವುದರಿಂದ? buried from, allowed to use or buried from ವೇರಿಂಗ್ ಫುಟ್ವೇರ್ಸ್, ಚಪ್ಪಲಿಗಳನ್ನು ಹಾಕ್ಕೊಳ್ಳಾಗಿರಲಿಲ್ಲ ಆ ಒಂದು ಜನಾಂಗ. ದೇ ವರ್ ಬ್ಯಾರಿಡ್ ಫ್ರಮ್ ದ ಯೂಸಿಂಗ್ ಆರ್ ವೇರಿಂಗ್ ಫುಟ್ವೇರ್ಸ್. ದೆನ್ ಆಫ್ಟರ್ ರೆಸ್ಟ್ರಿಕ್ಷನ್ಸ್ ಬೇಸಸ್ ಆನ್ ರೆಸ್ಟ್ರಿಕ್ಷನ್. ಸೊ ಇಲ್ಲಿ ಮತ್ತೆ ಕೆಲವು ರೆಸ್ಟ್ರಿಕ್ಷನ್ಸ್ಗಳನ್ನು ಅವರು ಹಾಕಿದ್ರು. were there on women dresses. ನೋಡಿ, ಹೆಣ್ಣು ಮಕ್ಕಳ ಆ ಒಂದು ಬಟ್ಟೆಗಳ ಮೇಲೆ, ವೇರ್ ಮಾಡ್ಕೊಳ್ತಕ್ಕಂಥ ಧರಿಸ್ತಕ್ಕಂಥ ಬಟ್ಟೆಗಳ ಮೇಲೆ ದೇರ್ ವರ್ ಸಮ್ ಆಫ್ ದ ರೆಸ್ಟ್ರಿಕ್ಷನ್ಸ್ ಆನ್ ದ ಡ್ರೆಸ್ಸಸ್ ಆಫ್ ವುಮೆನ್. ದೆನ್ ರಿಮೆಂಬರ್, ಸೊ ಆ್ಯಂಡ್ these communities had to, without human basic rights. ನೋಡಿ, ಈ ಜನಾಂಗಕ್ಕೆ ವಿತೌಟ್ ಹ್ಯೂಮನ್ ಬೇಸಿಕ್ ರೈಟ್ಸ್, ಕೆಲವು ಮೂಲಭೂತವಾಗಿರ್ತಕ್ಕಂಥ ಹಕ್ಕುಗಳನ್ನೇ ಕೊಟ್ಟಿರಲಿಲ್ಲ ಇನ್ ಕೇರಳ. ಸೊ ಇನ್ ಆರ್ಡರ್ ಟು, ಈ ಕಾರಣಕ್ಕಾಗಿ ಇಲ್ಲಿ ಮುಖ್ಯವಾಗಿ in order to address these issues, ಈ ವಿಚಾರಗಳನ್ನು ಕೈಗೆತ್ತಿಕೊಂಡು, ಯಾವ ವಿಚಾರಗಳು? people not use the water and roads. There were many restrictions on the dresses of women, and these type of communities, so without human basic rights, denial of human basic rights. In addressing to these issues, Sri Narayana Guru started Dharma Paripalana Yagam. ಇವೆಲ್ಲ ವಿಚಾರಗಳನ್ನು ಮುಂದಿಟ್ಟುಕೊಂಡು ನಾರಾಯಣ ಗುರುರವರು ಧರ್ಮ ಪರಿಪಾಲನಾ ಯಾಗ ಅನ್ನೋ ಒಂದು ಚಳುವಳಿಯನ್ನು ಆರಂಭ ಮಾಡ್ತಾರೆ. So keeping these issues, Narayana Guru started Dharma Paripalana Yagam movement. So according to Narayana Guru, there is one caste and also there is one religion and one God for human beings. Was the ಐಡಿಯಾ ಆಫ್ ನಾರಾಯಣ್ ಧರ್ಮಗುರು. ಏನಪ್ಪ ಇಲ್ಲಿ ಮುಖ್ಯವಾಗಿ ಎಲ್ಲರಿಗೂ ಸಹ ಇಲ್ಲಿ ಮುಖ್ಯವಾಗಿ ಒಂದೇ ಕ್ಯಾಸ್ಟ್, ಒನ್ ರಿಲಿಜನ್ ಆ್ಯಂಡ್ ಒನ್ ಗಾಡ್ ವಾಸ್ ದ
ಬೇಸಿಕ್ ಐಡಿಯಾಸ್ ಆಫ್ ನಾರಾಯಣ ಗುರು. ನಾರಾಯಣ ಗುರು ಅವರ ಬೇಸಿಕ್ ಐಡಿಯಾ ಏನಂದರೆ ಒನ್ ಗಾಡ್, ಒನ್ ಕ್ಯಾಸ್ಟ್, ಒನ್ ರಿಲಿಜನ್. ಒನ್ ಕ್ಯಾಸ್ಟ್, one religion and one God was the basic idea of Narayana Dharma Guru. Then education is only the path. ನಾವು ಸಾಧನೆಯನ್ನು ಮಾಡಬೇಕು ಅಂದರೆ ಯಾವುದು ಮುಖ್ಯವಾಗಿ ಬೇಕಾಗುತ್ತೆ? ಎಜುಕೇಷನ್ ಈಸ್ ದ ಮೈನ್ ಪಾತ್. ಏನಕ್ಕೆ? ಟು ಅಚೀವ್ ದಿಸ್, ಇವೆಲ್ಲವನ್ನು ಸಾಧನೆ ಮಾಡಬೇಕು ಅಂದರೆ ಓನ್ಲಿ ಥ್ರೂ ದ ಹೆಲ್ಪ್ ಆಫ್ ಎಜುಕೇಷನ್ ಅಕಾರ್ಡಿಂಗ್ ಟು ನಾರಾಯಣ ಧರ್ಮಗುರು. ದೆನ್ ರಿಮೆಂಬರ್ he declared, who Narayana Guru declares that only education achieve a lot of against the various practices that practice in Kerala. Then he declares that so temple for the, or he declares and built, ಇವರು ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ ನಾರಾಯಣ ಗುರುವರು. he built a temple ಯಾರಿಗೋಸ್ಕರವಾಗಿ? ಫಾರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್, ಹಿಂದುಳಿದಿರ್ತಕ್ಕಂಥ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ಗೋಸ್ಕರವಾಗಿ he built a temple. who Narayana Guru built a temple for the backward classes people, and this person were those persons who were denied from the entry of temple. ಅವರಿಗೋಸ್ಕರವಾಗಿ so Narayana Dharma Guru built a temple for the community, those were prohibited from the entry of temple. So Narayana Guru and his companions, ನಾರಾಯಣ ಗುರುಗಳು ಮತ್ತು ಆತನ ಸಹಚರರು started ವೈಖಾಮ್ ಸತ್ಯಾಗ್ರಹ. ನಾರಾಯಣ ಧರ್ಮಗುರು and his companions started ವೈಖಾಮ್ ಸತ್ಯಾಗ್ರಹ. What was the aim of Vaikam Satyagraha? So it started in the year of 1924. Then what was the aim of Vaikam Satyagraha? So this Vaikam Satyagraha demanded entry for lower class people. Entry for lower class people or caste people into the Shiva temple in Vaikom. ವೈಕಾಮ್ನಲ್ಲಿರ್ತಕ್ಕಂಥ ಶಿವ ದೇವಾಲಯಕ್ಕೆ ಕೆಳವರ್ಗದ ಜನತೆಯನ್ನು ಪ್ರವೇಶವನ್ನು ಕೊಡಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ನಾರಾಯಣ ಧರ್ಮಗುರು ಅಂಡ್ ಹಿಸ್ ಕಂಪ್ಯಾನಿಯನ್ಸ್ ಸ್ಟಾರ್ಟೆಡ್ ವೈಕಾಮ್ ಮೂಮೆಂಟ್ in the year of 1924, and this movement demanded for entry of Shiva temple for lower caste people. Remember the architectures of self-respect movement. ಆತ್ಮಗೌರವ ಅನ್ನೋ ಒಂದು ಚಳುವಳಿಯ ನಿರ್ಮಾತೃವಾಗಿರ್ತಕ್ಕಂತಹ ದ ಆರ್ಕಿಟೆಕ್ಚರ್ಸ್ ಆಫ್ ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟ್ ಯಾರು ಪಾರ್ಟಿಸಿಪೇಟೆಡ್? ಸಿ ವಿ ನಾಯ್ಕರ್ ಅಂತೇಳಿ ಬರ್ತಕ್ಕಂಥ ಯಾರು ಇಲ್ಲಿ ಮುಖ್ಯವಾಗಿ ಇ ವಿ ರಾಮಸ್ವಾಮಿ ನಾಯ್ಕರ್ನ ವ್ಯಕ್ತಿ, who also participated the architecture of self-respect movement, participated in that satyagraha for entry of untouchables, into ಯಾವ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ತಾರೆ? ಗುರುವಾಯೂರು ಟೆಂಪಲ್ was one of the incident. So these are all the contributions of Narayana Guru. Then we goes to another important
part of this lesson is Periyar, one of the person. So we discuss what are the contribution given by Periyar to society. Remember, by the beginning of 19th century, remember, not 19th century, by the beginning of 20th century, ಮಕ್ಕಳ ಎಲ್ಲ ನೋಡ್ತಾ ಇದ್ದಿರ್ತಾನೆ, ಕೇಳ್ತಾ ಇದ್ದೀರಲ್ಲಪ್ಪ? ಎಸ್. By the beginning of 20th century, non-Brahmin movement was started in South India. ನಮ್ಮ ದಕ್ಷಿಣ ಭಾರತದಲ್ಲಿ ನಾನ್-ಬ್ರಾಹ್ಮಿನ್ ಮೂಮೆಂಟ್ ಅಂದರೆ ಬ್ರಾಹ್ಮಣೇತರ ಜನಾಂಗದವರೆಲ್ಲರೂ ಸಹ ಸೇರಿಕೊಂಡು ಒಂದು ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ರಿಮೆಂಬರ್, ಬೈ ದ ಬಿಗಿನಿಂಗ್ ಆಫ್ 20th century, non-Brahmin movement was started in South India. ಸೊ ರಿಮೆಂಬರ್, ಯಾಕೆ ಸ್ಟಾರ್ಟ್ ಆಗುತ್ತೆ ಅಂದರೆ, ದ ಮೆಜಾರಿಟಿ ಆಫ್ ದ ನಾನ್-ಬ್ರಾಹ್ಮಿನ್ ಪೀಪಲ್, ಬಹುಸಂಖ್ಯಾತರಾಗಿರ್ತಕ್ಕಂಥ ದ ಮೆಜಾರಿಟಿ ಆಫ್ ನಾನ್-ಬ್ರಾಹ್ಮಿನ್ ಪೀಪಲ್ ಲಾಂಚ್ಡ್ ಎಜಿಟೇಷನ್. ಬಹಳ ಬಹುಸಂಖ್ಯಾತರಾಗಿರ್ತಕ್ಕಂಥ ನಾನ್-ಬ್ರಾಹ್ಮಿನ್ಸರು ಈ ಚಳುವಳಿಯನ್ನು ಆರಂಭ ಮಾಡುತ್ತಾರೆ. ಆ್ಯಂಡ್ ದೇ ಡಿಮಾಂಡಿಂಗ್, ಏನು ಅವರು ಘೋಷಣೆ, ಬೇಡಿಕೆ ಏನಿತ್ತು? ಡಿಮಾಂಡಿಂಗ್ ರೆಪ್ರೆಸೆಂಟೇಷನ್ ಇನ್ ಗವರ್ನಮೆಂಟ್ ಸೆಕ್ಟರ್, ಯಾವುದೇ ಸರ್ಕಾರಿ ವಲಯದಲ್ಲಿ ಪ್ರಾತಿನಿಧ್ಯವನ್ನು ಕೊಡಿ. ವಾಟ್ ವಾಸ್ ದ ಡಿಮ್ಯಾಂಡ್ ಆಫ್ ನಾನ್-ಬ್ರಾಹ್ಮಿನ್ ಮೂಮೆಂಟ್? ರೆಪ್ರೆಸೆಂಟೇಷನ್ ಇನ್ ಗವರ್ನಮೆಂಟ್ ಸೆಕ್ಟರ್ ಆಸ್ ಪರ್ ದೇರ್ ಪಾಪ್ಯುಲೇಷನ್. ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಸರ್ಕಾರಿ ವಲಯದಲ್ಲಿ ಪ್ರಾತಿನಿಧ್ಯವನ್ನು ಕೊಡಿ ಅನ್ನೋದು ಇವರ ಡಿಮಾಂಡ್. ವಾಟ್ ವಾಸ್ ದ ಡಿಮಾಂಡ್ ಆಫ್ ನಾನ್-ಬ್ರಾಹ್ಮಿನ್ ಪೀಪಲ್ ಅಕಾರ್ಡಿಂಗ್ ಟು ದೇರ್ ಪಾಪ್ಯುಲೇಷನ್? given opportunity in the public sector or government sector as per their population. Then this movement became a major movement. So in many other states, ಬೇರೆ ಬೇರೆ ರಾಜ್ಯಗಳಲ್ಲಿ, it becomes one of the important moments in many other states. Remember, so later, sometimes later, the non-Brahmical community opposed the restriction on them. ಅವ್ರ ಮೇಲಿರ್ತಕ್ಕಂಥ ಅನೇಕ ಕಟ್ಟಳೆಗಳನ್ನು ಅಪೋಸ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ದೆನ್ ಅಗೇನ್ಸ್ಟ್ ದೆಮ್, ದೆನ್ ಫೈನಲಿ ಇದು ಅಪೋಸ್ ಮಾಡ್ತಕ್ಕಂಥ ಕ್ಯಾರೆಕ್ಟರ್ ಈಸ್ ಓನ್ಲಿ ಪಾಸಿಬಲ್ ಥ್ರೂ ದ ಇಂಗ್ಲೀಷ್ ಎಜುಕೇಷನ್. ನೋಡಿ, ಇಲ್ಲಿ ನಾನ್-ಬ್ರಾಹ್ಮಿನ್ಸು ರೆಸ್ಟ್ರಿಕ್ಷನ್ಗಳನ್ನು ಅಪೋಸ್ ಮಾಡ್ತಾ ಇದ್ದಾರೆ ಅಂದರೆ ಓನ್ಲಿ ಆನ್ ದ ಹೆಲ್ಪ್ ಆಫ್ ದ ಇಂಗ್ಲೀಷ್ ಎಜುಕೇಷನ್. ಆ್ಯಂಡ್ ಆಲ್ಸೋ ಸೆನ್ಸಸ್ ರಿಪೋರ್ಟ್ ಪಬ್ಲಿಷ್ಡ್ ಆಫ್ಟರ್ 1870, ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತದಲ್ಲಿ ಜನಗಣತಿ ಸೆನ್ಸಸ್ ರಿಪೋರ್ಟನ್ನು ಬ್ರಿಟಿಷ್ನವರು ಮಾಡಿಸ್ತಾರೆ ಇನ್ ದ ಇಯರ್ ಆಫ್ 1870. ಸೊ ದಟ್ ಸೆನ್ಸಸ್ ರಿಪೋರ್ಟ್ ಗಿವನ್ ಎ ಪರ್ಟಿಕ್ಯುಲರ್ ಸ್ಟ್ಯಾಟಿಸ್ಟಿಕ್ಸ್ ಅಬೌಟ್ ದ ಪಾಪ್ಯುಲೇಷನ್. ಆ ಒಂದು ಸೆನ್ಸಸ್ ರಿಪೋರ್ಟು ಜನಸಂಖ್ಯೆ ಬಗ್ಗೆ ನಿಖರವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡುತ್ತೆ. ಆ್ಯಂಡ್ ಏನು ಮಾಡುತ್ತಿಲ್ಲ, ಮುಖ್ಯವಾಗಿ ಪ್ರೊವೈಡೆಡ್ ಎ ಪಿಕ್ಚರ್ ಆಫ್ ದೇರ್ ಟೋಟಲ್ ಪಾಪ್ಯುಲೇಷನ್. ಹಾಗೆ ಇಲ್ಲಿ ಮುಖ್ಯವಾಗಿ ಇಲ್ಲೇನಾಗುತ್ತೆ, ಸೊ ಒನ್ ಆಫ್ ದ ಪಾರ್ಟಿ, ಜಸ್ಟಿಸ್ ಪಾರ್ಟಿ, ಅಟ್ ದಟ್ ಮೂಮೆಂಟಲ್ಲಿ ಮುಖ್ಯವಾಗಿ ಜಸ್ಟಿಸ್ ಪಾರ್ಟಿ ಸ್ಟಾರ್ಟೆಡ್ ಇನ್ ದ ಇಯರ್ ಆಫ್ 1916. 1916ನೇ ಒಂದು ಪಾರ್ಟಿಯಾಗಿರ್ತಕ್ಕಂಥ ಜಸ್ಟಿಸ್ ಪಾರ್ಟಿನ ಒಂದು ಪಾರ್ಟಿ ಹುಟ್ಕೊಳ್ಳುತ್ತೆ. ಸೊ ದಿಸ್ ಪಾರ್ಟಿ ಕಂಟಿನ್ಯೂ ದ ಮೂಮೆಂಟ್ ಇನ್ ತಮಿಳ್ನಾಡು. ಆ ಒಂದು ಚಳವಳಿ ಮುಂದುವರಿಯುತ್ತೆ. ಯಾರು ಭಾಗವಹಿಸ್ತಾರೆ ಅಂದರೆ ನಾನ್-ಬ್ರಾಹ್ಮಿನ್ಸ್ಗಳು ಅದರಲ್ಲಿ ಭಾಗವಹಿಸ್ತಾರೆ. ನಾನ್-ಬ್ರಾಹ್ಮಿನ್ ಮೂಮೆಂಟ್ ಟುಕ್ ಎ ನ್ಯೂ ಟರ್ನ್. ನಾನ್-ಬ್ರಾಹ್ಮಿನ್ ಮೂಮೆಂಟ್ ಒಂದು ಹೊಸ ತಿರುವನ್ನು ಪಡ್ಕೊಳ್ಳುತ್ತೆ. ನ್ಯೂ ಟರ್ನ್ ಅಂಡರ್ ದ ಜಸ್ಟಿಸ್ ಪಾರ್ಟಿ.
ಯಾವಾಗ ಜಸ್ಟಿಸ್ ಪಾರ್ಟಿ ಇದರ ಲೀಡರ್ಶಿಪ್ ಅಂತ ತೆಗೆದುಕೊಳ್ಳುತ್ತು, ಆಗ ನಾನ್ ಬ್ರಾಹ್ಮಿನ್ ಮೂಮೆಂಟ್ ಟುಕ್ಸ್ ಎ ನ್ಯೂ ಶೇಪ್ ಆ್ಯಂಡ್ ಇಟ್ ಬಿಕೇಮ್ಸ್ ಮೋರ್ ರಾಡಿಕಲ್. ತುಂಬಾ ತೀಕ್ಷ್ಣವಾಗಿ ತೀವ್ರ ಸ್ವರೂಪದಲ್ಲಿ ಬದಲಾವಣೆಗಳನ್ನು ಕಂಡುಕೊಳ್ಳುತ್ತೆ. ಸೊ ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟ್ ಲೆಡ್ ಬೈ, ಯಾರು ನಿರ್ಮಾತೃ? ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟಿನ ಮುಂದಾಳು ನಾಯಕ ಯಾರು ಅಂದರೆ, ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟ್ ವಾಸ್ ಲೆಡ್ ಬೈ ಇ ವಿ ರಾಮಸ್ವಾಮಿ ನಾಯ್ಕರ್. ಇ ವಿ ರಾಮಸ್ವಾಮಿ ನಾಯ್ಕರ್ ವಾಸ್ ದ ಲೀಡರ್ ಆಫ್ self-respect movement. E.V. Ramaswamy Naikar was the leader of self-respect movement. So remember, became a new force. Yavaga when Ramaswamy took the leadership of Justice Party and non-Brahminical movement, so it took a new shape. Ramaswamy, who came from or ಸೊ ಹೂ ಕೇಮ್ ಔಟ್ ಆಫ್ ವರ ಬರ್ತಾರೆ ಯಾರು? ದಿಸ್ ರಾಮಸ್ವಾಮಿ ಕೇಮ್ ಔಟ್ ಆಫ್ ಕಾಂಗ್ರೆಸ್ ಇನ್ ದ ಇಯರ್ ಆಫ್ 1925. He worked with Congress, but in the year of 1925 he came out from the Congress. ಕಾಂಗ್ರೆಸ್ನಿಂದ ವಾಪಸ್ ಹೊರ ಬರ್ತಾರೆ. And this person came out from Congress and started self-respect league in the year of 1926. ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಸೆಲ್ಫ್ ರೆಸ್ಪೆಕ್ಟ್ ಲೀಗ್ ಎಂಬ ಒಂದು ಪಕ್ಷವನ್ನು ಪಾರ್ಟಿಯನ್ನು ಕಟ್ಕೊಳ್ತಾರೆ ಇನ್ ದ ಇಯರ್ ಆಫ್ 1926. ದಿಸ್ ಪರ್ಸನ್ ವಾಸ್ ಕಾಲ್ಡ್ ಪೆರಿಯಾರ್. ಇ ವಿ ರಾಮಸ್ವಾಮಿ ನಾಯ್ಕರ್ ಅವರನ್ನು ವಿತ್ ಲವ್, ಬಹಳ ಪ್ರೀತಿಯಿಂದ ನಾವು ಅವ್ರನ್ನ ಪೆರಿಯಾರ್ ಅಂತೇಳಿ ಕರ್ಕೊಳ್ತೀವಿ. ವಿತ್ ಪಾಪ್ಯುಲರ್ಲಿ ಇ ವಿ ರಾಮಸ್ವಾಮಿ ನಾಯ್ಕರ್ ಕಾಲ್ಡ್ ಆಸ್ ಪೆರಿಯಾರ್. ಅದಕ್ಕೆ ಈಕ್ವಲೆಂಟ್ ವರ್ಡು ಸೀನಿಯರ್ ಪರ್ಸನ್ ಅಂತ ಕರೀತಾರೆ. ವಿತ್ ಲವ್, ಪ್ರೀತಿಯಿಂದ ಅವ್ರನ್ನ ಹಿರಿಯ ವ್ಯಕ್ತಿ ಅಂತೇಳಿ ಕರೀತಾರೆ. ಯಾರನ್ನ? ಇ ವಿ ರಾಮಸ್ವಾಮಿ ನಾಯ್ಕರ್. ವಿತ್ ಲವ್ ಕಾಲ್ಡ್ ಆಸ್ ಪೆರಿಯಾರ್. Then finally remember, this Periyar was born. This Ramaswamy Naikar was born in Erode. Erode ನಗರದಲ್ಲಿ ಇವರು ಜನ್ಮವನ್ನು ತಾಳ್ತಾರೆ. ಇನ್ ಎ ರಿಚ್ ಫ್ಯಾಮಿಲಿ, ಬಹಳ ಸಂಪದ್ಭರಿತವಾಗಿರ್ತಕ್ಕಂಥ ಇ ವಿ ರಾಮಸ್ವಾಮಿ ನಾಯ್ಕರ್ ಟೇಕ್ಸ್ ಬರ್ತ್ ಇನ್ Erode ಇನ್ ಎ ರಿಚ್ ಫ್ಯಾಮಿಲಿ. ಒಂದು ಸಂಪದ್ಭರಿತವಾಗಿದ್ದ ಕುಟುಂಬದಲ್ಲಿ ಇವರು ಜನ್ಮವನ್ನು ತಾಳ್ತಾರೆ. And this person believes that Congress is in favor of Varna system. According to Periyar, Congress was in favor of Varna system. For that reason, he started a new movement based on. For that reason, he started a new movement. ಒಂದು ಹೊಸದಾಗಿರ್ತಕ್ಕಂಥ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಬೇಸ್ಡ್ ಆನ್ ದ್ರಾವಿಡಿಯನ್ ರೇಸ್ ಐಡೆಂಟಿಟಿ. ದ್ರಾವಿಡಿಯನ್ ಜನಾಂಗದ ಒಂದು ಗುರುತನ ಹೊಂದತಕ್ಕಂಥ ಒಂದು ಜನಾಂಗವನ್ನು ಸೃಷ್ಟಿ ಮಾಡ್ತಾರೆ. ಯಾರು? ಪೆರಿಯಾರ್. ಇ ವಿ ರಾಮಸ್ವಾಮಿ ನಾಯ್ಕರ್ ಸ್ಟಾರ್ಟೆಡ್ ಎ ದ್ರಾವಿಡಿಯನ್ ಅಥವಾ ದ್ರಾವಿಡ ರೇಸ್ ಐಡೆಂಟಿಟಿ ಆ್ಯಂಡ್ he rejected, this person rejected racial supremacy in the name of Aryan and Brahmin. ಆರ್ಯ ಜನಾಂಗ ಮತ್ತು ಬ್ರಾಹ್ಮಿನ್ ಜನಾಂಗದಲ್ಲಿರ್ತಕ್ಕಂಥ ರೇಸಿಯಲ್ ಸುಪ್ರಮಸಿಯನ್ನು ಅಪೋಸ್ ಮಾಡ್ತಾರೆ. ಯಾರು? ಇ ವಿ ರಾಮಸ್ವಾಮಿ ನಾಯ್ಕರ್ ಅಪೋಸ್ ದ Aryan race and also Dravidian race. Then finally, remember, he rejected the racial supremacy. So, in the name of Aryan and Brahmin community, then he said that Tamil is language of Dravidian. ಏನು ಹೇಳ್ತಾರೆ ಇವರು? ದ್ರಾವಿಡರ ಮೂಲ ಭಾಷೆ ತಮಿಳ್ ಅಂತೇಳಿ
ಹೇಳ್ತಾರೆ. ಆ್ಯಂಡ್ ಈ ಅಪೋಸ್ ದ ಸಂಸ್ಕೃತ್ language. Periyar opposed the Sanskrit language and literature of Sanskrit. ನೋಡಿ, ಇವರು ಸಂಸ್ಕೃತ ಭಾಷೆ ಮತ್ತು ಅದರ ಸಾಹಿತ್ಯವನ್ನು ತಿರಸ್ಕಾರ ಮಾಡ್ತಾರೆ. Periyar opposed Sanskrit language and also the literature of Sanskrit and also rejected. ಏನನ್ನು ರಿಜೆಕ್ಟ್ ಮಾಡ್ತಾರೆ? ರಾಮ ಆಸ್ ದ ವೇದಿಕ್ leader. ಇವರು ಅಪೋಸ್ ದ ರಾಮ ಆ್ಯಸ್ ವೇದಿಕ್ ಲೀಡರ್. ವೇದಗಳ ಕಾಲದಲ್ಲಿ ರಾಮ ನಾಯಕ, ಮಹಾನ್ ನಾಯಕ ಅನ್ನೋದನ್ನು ಅಪೋಸ್ ಮಾಡ್ತಾರೆ. ಇನ್ಸ್ಟೆಡ್ ಆಫ್ ದ್ಯಾಟ್, ಸೊ ಹೀ ಅಕ್ಸೆಪ್ಟೆಡ್ ರಾವಣ, ಸೊ ಆಸ್ ದೇರ್ ಲೀಡರ್. ದೆನ್ ಫೈನಲಿ ಆಸ್ ದೇರ್ ದ್ರಾವಿಡಿಯನ್ ಲೀಡರ್. ದೆನ್ ಫೈನಲಿ, ಸೊ after some time later, he was angered by the Periyar was angered by the so bad incidents. He was angered by the or by a bad experience in at Benares. ಬೆನಾರಸ್ನಲ್ಲಿ ಒಂದು ಕೆಟ್ಟದಾಗಿರ್ತಕ್ಕಂಥ ಘಟನೆ ಆಗುತ್ತೆ. ಆಗ ದಿಸ್ ಪರ್ಸನ್ ಕನ್ವರ್ಟೆಡ್ ಟು ಸಂಸ್ಕೃತ್. ಅಪೋಸ್ ಮಾಡಿರ್ತಕ್ಕಂಥ ಸಂಸ್ಕೃತ್ಗೆ ಕನ್ವರ್ಟ್ ಆಗ್ತಾರೆ. ಯಾರು? ಪೆರಿಯಾರ್ ಕನ್ವರ್ಟೆಡ್ ಟು ಸಂಸ್ಕೃತ್ ವೆನ್ ಎ ಬ್ಯಾಡ್ ಇನ್ಸಿಡೆಂಟ್ ಹ್ಯಾಪನ್ ಇನ್ ಬೆನಾರಸ್. ದೆನ್ ಫೈನಲಿ ರಿಮೆಂಬರ್, ವೆನ್ ಹಿ ಅಕ್ಸೆಪ್ಟೆಡ್ ಸಂಸ್ಕೃತ್ ಆ್ಯಂಡ್ ಲಿಟ್ರೇಚರ್, ಹಿ accepted both Rama and Ravana. Both Rama and Ravana as the cultural ideals and cultural ideas ಅಂತೇಳಿ ಒಪ್ಕೊಳ್ತಾರೆ. ಯಾರು? ಈ ದಿಸ್ Periyar accepted that Rama and Ravana both ಏನಲ್ಲಿ ಮುಖ್ಯವಾಗಿ ಕಲ್ಚರಲ್ ಐಡಿಯಾಸ್ ಆ್ಯಂಡ್ ಪಾಟ್ರನೈಸ್ಡ್ ರಾವಣ, ಆದರೂ ಸಹ ಈ ಹೆಚ್ಚು ಆದ್ಯತೆಯನ್ನು ರಾವಣಕ್ಕೆ ಕೊಡ್ತಾರೆ. ದೆನ್ ಫೈನಲಿ ಈ ಪಾರ್ಟಿಸಿಪೇಟೆಡ್ ಇನ್ ಟೆಂಪಲ್ ಎಂಟರ್ ಮೂಮೆಂಟ್. ಇವರು ಏನು ಮಾಡ್ತಾರೆ ಮುಖ್ಯವಾಗಿ? ಸೊ ದಿಸ್ ಪರ್ಸನ್ ಹೂ Periyar ಆಲ್ಸೋ ಚಾಂಪಿಯನ್ಡ್ ಇಕ್ವಾಲಿಟಿ, ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ. ಯಾವುದಕ್ಕಾಗಿ? ಸೊ ಫಾರ್ ದ ಪರ್ಪಸ್ ಆಫ್ ಇಕ್ವಾಲಿಟಿ. ಆ್ಯಂಡ್ that person, I mean Periyar, also so criticized the caste system and gender based discrimination. ನೋಡಿ, ಇಲ್ಲಿ ರಾಮಸ್ವಾಮಿ ಅಯ್ಯರ್ ಆರ್ ಪೆರಿಯಾರ್ ಸೊ ಕ್ರಿಟಿಸೈಸ್ಡ್ ದ, ತೀಕ್ಷ್ಣವಾಗಿ ಅವರು ಟೀಕೆಯನ್ನು ಮಾಡ್ತಾರೆ. ಯಾವ ಸಿಸ್ಟಮ್ಗೆ? ಕ್ಯಾಸ್ಟ್ ಸಿಸ್ಟಮನ್ನು ಟೀಕೆಯನ್ನು ಮಾಡ್ತಾರೆ. and also gender based discrimination. That person participated in the temple entry movement in the year of 1924. In the year of 1924, this Periyar is also participated in the temple entry movement held at ವೈಖಾಮ್ ನಗರದಲ್ಲಿರ್ತಕ್ಕಂಥ ಶಿವ ಟೆಂಪಲ್ಗೆ ಎಂಟ್ರಿ ಕೊಡಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಇವರು ಸಹ ಪಾಲ್ಗೊಳ್ತಾರೆ. ದೆನ್ ಫೈನಲಿ, ಸೊ ಎಲ್ಲಿ ಕೇರಳದಲ್ಲಿ ಬರ್ತಕ್ಕಂಥ ವೈಖಾಮ್ ಟೆಂಪಲ್ಗೆ ಎಂಟ್ರಿಗೋಸ್ಕರವಾಗಿ ಇವರು ಹೋರಾಟವನ್ನು ಮಾಡ್ತಾರೆ. ಯಾರು? ರಾಮಸ್ವಾಮಿ ಅಯ್ಯರ್. he became one of the president of the movement in the year of 1924. ಈ ಒಂದು ಹೋರಾಟದ ನಡೆದಿರ್ತಕ್ಕಂಥ ಅಧಿವೇಶನದ ಅಧ್ಯಕ್ಷತೆಯನ್ನು ಇವರು ವಹಿಸ್ಕೊಳ್ತಾರೆ. ದೆನ್ ಫೈನಲಿ ರಿಮೆಂಬರ್, ಇನ್ ದ ಇಯರ್ ಆಫ್ 1939 ಅಟ್ ವೈಕೋಮ್, ಕೇರಳದಲ್ಲಿ ಇವರು ಪಾಲ್ಗೊಳ್ತಾರೆ. ಆ್ಯಂಡ್ ರಿಮೆಂಬರ್, he became the president of Justice Party. Periyar became the president of Justice Party in the year of 1939 and he started a associated, ಇವ್ರು ಏನು ಮಾಡ್ತಾರೆ ಇಲ್ಲಿ ಮುಖ್ಯವಾಗಿ?
ಅವರು ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಂದು ಅಸೋಸಿಯೇಷನನ್ನು ಏನಂತ ಕರೀತಾರೆ ಅಂದರೆ ದ್ರಾವಿಡನ್ ಕಾಳಗಂ ಅಂತ ಇದೆ. ದ್ರಾವಿಡನ್ ಕಾಳಗಂ ಅನ್ನೋ ಒಂದು ಅಸೋಸಿಯೇಷನ್ ಇವರು ಪ್ರಾರಂಭ ಮಾಡ್ತಾರೆ. ಆ್ಯಂಡ್ ಹೀ ಆಲ್ಸೋ ಸ್ಟಾರ್ಟೆಡ್ ಆ್ಯನ್ ಇಂಗ್ಲೀಷ್ ಮ್ಯಾಗ್ಝಿನ್. ಇವರು ಒಂದು ಇಂಗ್ಲೀಷ್ ಭಾಷೆಯಲ್ಲಿ ಒಂದು ಪತ್ರಿಕೆಯನ್ನು ಬರೀತಾರೆ. ಸೊ ಅಂಡರ್ ದ ಟೈಟಲ್ ಆಫ್ ರಿವೋಲ್ಟ್. ನೋಡಿ, ಇವರು ಒಂದು ರಿವೋಲ್ಟ್ ಎಂಬ ಇಂಗ್ಲೀಷ್ ಲ್ಯಾಂಗ್ವೇಜ್ ಪೇಪರ್ಸಲ್ಲಿ ಇವರು ಮುದ್ರಣವನ್ನು ಪಬ್ಲಿಷನ್ನು ಮಾಡ್ತಾರೆ. ಯಾರು? ಪೆರಿಯಾರ್. ರಿಮೆಂಬರ್ ಈವನ್ ಟುಡೇ, ಇವತ್ತಿಗೂ ಸಹ ನಾವು ನೋಡ್ತಾ ಹೋದಾಗ ಸೊ ಪೆರಿಯಾರ್ ರಿಮೈನ್ಸ್ ಇನ್ ದ ಐಡಿಯಾಲಜಿಕಲ್ ಸಿಂಬಲ್ ಇನ್ ತಮಿಳ್ನಾಡು ಪೊಲಿಟಿಕಲ್ ಲೈಫ್. ತಮಿಳುನಾಡಿನ ರಾಜಕೀಯ ಜೀವನದಲ್ಲಿ ಇವತ್ತಿಗೂ ಸಹ ಒಂದು ಸಿಂಬಲ್ ಆಗಿದ್ದಾರೆ ಪೆರಿಯಾರ್. ರಿಮೆಂಬರ್ even today, Periyar remains as an ideological symbol. ಒಂದು ಆದರ್ಶಪ್ರಾಯವಾಗಿರ್ತಕ್ಕಂಥ ಸಂಕೇತವಾಗಿದ್ದಾರೆ ಎಲ್ಲಿ? ಇನ್ ದ ಪೊಲಿಟಿಕಲ್ ಲೈಫ್ ಆಫ್ ತಮಿಳ್ನಾಡು. ಸೊ ದಿಸ್ ಈಸ್ ವೆರಿ ಮೋರ್ ಎವಿಡೆನ್ಸ್ ಇನ್ ದ ಪೊಲಿಟಿಕಲ್ ಪಾರ್ಟೀಸ್ ಆಫ್ ತಮಿಳ್ನಾಡು. ತಮಿಳುನಾಡಿನ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ this is evidence. So in all political parties of Tamil Nadu, then finally, this person was remaining. Then Dravida with their names. ಎಲ್ಲ ರಾಜಕೀಯ ಪಕ್ಷಗಳು ಸಹ ಇಲ್ಲಿ ಮುಖ್ಯವಾಗಿ ದ್ರಾವಿಡ ಎಂಬ ಶಬ್ದದಿಂದ ಆರಂಭವಾಗುತ್ತೆ. ದೆನ್ ದ ಐಡಿಯಾಲಜಿಕಲ್ ನಾನ್-ಬ್ರಾಹ್ಮಿನ್ ಮೂಮೆಂಟ್ ಸ್ಟಾರ್ಟೆಡ್ ಬೈ. ಮುಖ್ಯವಾಗಿ ನಾನ್ ಬ್ರಾಹ್ಮಿಕಲ್ ಮೂಮೆಂಟು ಮುಂದೆ ಪುನಃ ಯಾರಿಂದ ಪ್ರಾರಂಭವಾಗುತ್ತೆ? ಅಯೋಧ್ಯದಾಸ್ ಪಂಡಿತ್ ಆ್ಯಂಡ್ TM ನಾಯ್ಕರ್. ಸೊ ಹಾಗೆ ಇಲ್ಲಿ ಮುಖ್ಯವಾಗಿ ವಾಸ್ ಟರ್ನ್ಡ್ ಇನ್ ಟು ಎ ಕಲ್ಚರಲ್ ಮೂಮೆಂಟ್. ಏನು ನಾನ್ ಬ್ರಾಹ್ಮಿಕಲ್ ಮೂಮೆಂಟ್ ಮುಂದೆ ಕನ್ವರ್ಟ್ ಆಗುತ್ತೆ, ಸಾಂಸ್ಕೃತಿಕ ಮೂಮೆಂಟ್ ಆಗುತ್ತೆ ಅಂಡರ್ ಅಯೋಧ್ಯದಾಸ್ ಆ್ಯಂಡ್ TM ನಾಯ್ಕರ್. Then the lifetime, the guy's life goal was to establish the equality ಅಥವಾ equal society where there will be no inequality based on caste, religion and gender. ಇವರ ಉದ್ದೇಶ ಏನಾಗಿತ್ತು? ಎಲ್ಲಿ ಜಾತಿ, ಲಿಂಗ ಮತ್ತು ಧರ್ಮದ ಆಧಾರದ ಮೇಲಿರ್ತಕ್ಕಂಥ ಸಮಾಜದಲ್ಲಿ ಇವರೇನು ಮಾಡಬೇಕು? ಎಸ್ಟಾಬ್ಲಿಷ್ಡ್ ಆನ್ ಈಕ್ವಲ್ ಸೊಸೈಟಿ. ದಟ್ ವಾಸ್ ದ ಗೋಲ್ ಆಫ್ ಪೆರಿಯಾರ್. ಅಂಡರ್ಸ್ಟ್ಯಾಂಡ್? ಓಕೆ, ಮಕ್ಕಳು ಅರ್ಥ ಮಾಡ್ಕೊಂಡಿದ್ದೀರಲ್ಲ? ಸೊ ಇದು ಸೋಸಿಯೋ ರಿಲಿಜಿಯಸ್ ರಿಫಾರ್ಮೇಷನ್ ಮೂಮೆಂಟ್. ಸೊ ಪುನಃ ನಾವು ಇನ್ನೊಂದು ಕ್ಲಾಸನ್ನು ಪ್ರಾರಂಭ ಮಾಡಿದಾಗ ಮತ್ತೊಂದು ಚಾಪ್ಟರ್ ಆಗಿರ್ತಕ್ಕಂಥ ಇದರ ಮುಂದಿನ ಚಾಪ್ಟರ್ನ ನಾವು ನೋಡಲಿಕ್ಕೆ ಪ್ರಯತ್ನ ಮಾಡೋಣ. ಓಕೆ, ಥ್ಯಾಂಕ್ ಯು.